ಏನ್ಲ ಇದು? ನಾನು ಕಮ್ಲಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಲ್ಲ ತಾನೇ ಇದು? ಈ ಕಮ್ಲಿಗೆ ಅಂತ ಕೊಟ್ರೆ ಹೊಲ್ದಾಗ ಮತ್ತೆ ಯಾಕ್ಲ ಬೆಳೆ ಗಿಡ ಎಲ್ಲ ಇಕ್ಸಿದೀಗ? ಆ ಕಮ್ಲಿಗೆ ಏನಿಯಾ ಪತ್ರ ಕೊಟ್ಬಿಟ್ಟಿದ್ದೀನಿ ಆಕ್ಲೆ ಏನಿಯಾ ಆ ಕಮ್ಲಿಗೆ ಸೇರಿದ್ದು ಜಮೀನಾಗೆ ನೀನ್ ಯಾಕ್ಲ ಎಲ್ಲನೂ ಬೆಳೆ ಗಿಡ ಬೆಳಿಯಕ್ ಹೋದೆ? ಯಾವ ಸಾಕೋರೆ ಅಲ್ಲಿ ಗಿಡಗಳು ಹಾಕೋರಲ್ಲ ಅದೇ? ಹ್ಞೂ ಕಣ, ತರಕಾರಿಗೆ ಅಂತ ಹೇಳ್ಬಿಟ್ಟು ಅವಳು ಕಮ್ಲಿಗೆ ತಾನೇ ಕೊಟ್ಟಿದ್ದು. ನೀವ್ಯಾಕೆ ಈ ಹೊಲ್ದಾಗೆಲ್ಲ ಗಿಡಗಳು ಹಾಕಕ್ ಹೋದ್ರಿ? ಅವ್ಳಿಗೆ ಏನು ಅನ್ಕೊಳಕಿಲ್ಲ? ಅಯ್ಯೋ ಸಾವ್ಕಾರೆ, ನಾವ್ ಹಾಕಿರೋದೆಲ್ಲ ಗಿಡ. ನಮ್ ಕೂಲರ್ ಯಾರು ಅಲ್ಲಿ ಹೋಗೇ ಇಲ್ವಲ್ಲ? ಮತ್ತೆ ಯಾರು ಹಾಕಿದ್ರು ಗಿಡಗಳೆಲ್ಲನೂ? ಏನೋ ಸಾಲಾಗಿ ಅಚ್ಚುಕಟ್ಟ ಗಿಡಗಳೆಲ್ಲ ಬೆಳೆಸ್ಬಿಟ್ಟವಳಲ್ಲ ಸಾವ್ಕಾರೆ. ಅಲ್ಲಿ ದನ ಮೇಸಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲಲ್ಲ. ದನ ಮೇಯಿಸ್ಬಿಟ್ಟು ಹಂಗೆ ನೀ ಬಂದ್ಬಿಟ್ಟಿಲ್ಲಿ ಅದೇನೇನೋ ಮಾಡ್ತಿದ್ಲು. ನೀವೇ ಹೇಳಿದ್ರಂತೆ ಒಂಚೂರು ನೀರು ಬುಡಿಸ್ಕ ನಮ್ಮಲ್ದಾಗೆ ನೀರು ಬುಡಿಸ್ಕೊಳಮ್ಮ ಬೇಕಾರೆ ಅಂತ ಹೇಳಿದಂತಲ್ಲ. ಅವಾಗ ಒಂಚೂರು ನೀರು ಕೇಳೋಳು. ಸರಿ ಅಂತ ನೀರು ಬಿಡ್ತಾ ಇದ್ದೆ. ಅಲ್ಲಿ ಹೊಸ ಕಟ್ಟಾಕೊಂಡು ನಮ್ಮಲ್ದಾಗೆ ಹೊಸ ಕಟ್ಟಾಕೊಂಡು ಅದೇನೇನೋ ಮಾಡ್ತಾ ಇದ್ದು ಸಾವ್ಕಾರೆ. ನಾನೇನೋ ಮಾಡ್ಕೊತಾವಳೆ, ಕೈಯಾಗೆಲ್ಲ ಹೊಕ್ಕೊಂಡು ಮಾಡ್ಕೊಂಡು ಏನೋ ಮಾಡ್ತಿದ್ಲು. ನಾನು ಸುಮ್ಕಾದೆ. ಏನೋ ಬೆಳ್ಕೊಂಡಿರ್ಬೇಕು ಅನ್ನಿಸ್ತದೆ. ನನಗೂ ಗೊತ್ತಿಲ್ಲ. ನಮ್ಮ ಕೂಲರ್ ಯಾರನ್ನೂ ಅಲ್ಲಿಗೆ ಹೋಗ್ಬಿಟ್ಟು ಏನೂ ಬೆಳ್ಕೊಂಡಿಲ್ಲ. ಹಂಗಾರೆ ಅದನ್ನೆಲ್ಲನೂ ಅವಳೇ ಬೆಳೆದಿರೋದು ಅಂತಿಗೆ. ಹೋಗತ್ತಾಗೆ ಪರವಾಗಿಲ್ಲ. ಸುಮ್ಕೆ ಇಕ್ಕಂತಾಳೆ, ಇಲ್ಲ ಮಾರ್ಗಿರ್ ಹಾಕ್ತಾಳೇನೋ. ಇನ್ನು ಅವಳು ಇಕ್ಕೊಂಡಿನ ಏನು ಮಾಡ್ತಾಳೆ ಜಮೀನ? ಏನೋ ಹೋದ್ರೆ ಹೋಗ್ಲಿ. ನನ್ನ ಮಗಳು ಪಿರಾಣ ಉಳ್ಸವಳೆ ಅಂತ ಕೊಟ್ಟೆ. ಮಾರಾಕ್ತಾಳೆ ಅಂತ ಅನ್ಕೊಂಡೇನಿಯ ಕೊಟ್ಟೆ. ಇಲ್ಲಿ ನೋಡಿದ್ರೆ ಮಾರಾಕ್ದಿದ್ದಂಗೆ. ಇಲ್ಲ ಸಾವ್ಕಾರಿ, ಮಾರಕ್ಕಿಲ್ಲ. ಅರ್ಧ ಎಕರೆನಾಗೆಲ್ಲನೂ ಏನೇನೋ ಮಾಡ್ತಾ ಇದ್ಲು. ಅದೇನೋ ಏನ್ ಕತಿಯೋ ನನಗೂ ಗೊತ್ತಿಲ್ಲ. ಅಂತೂ ಮಾಡ್ತಾ ಇದ್ಲು. ನೀರೆಲ್ಲ ಬುಡ್ಸ್ಕೊಂಡ್ಲು ನಮ್ಮ ತಾಗೆ. ನೀವೇ ಹೇಳಿದ್ರಲ್ಲ ನೀರು ಬಿಡ್ರಿ ಬೇಕಾದಾಗ ಅಂತ. ಅರ್ಧ ಎಕರೆಗಲ್ವಂತ ನಾವು ಬಿಟ್ವಿ. ಏನೋ ಗಿಡಗಳು ಪಡಗಳೇನೋ ಬೆಳ್ಕೊಂಡಿರ್ಬೇಕು ಅಂತ ಅನ್ನಿಸ್ತದೆ. ಹೋದ್ರಾಗ್ಲಿ ಬಿಡಿ. ಹೆಂಗೋನ್ವೆ ಅವಳಿಗೂ ಯಾರನ್ನೂ ನೀನು ಎಂಬೋರು ಇರಲಿಲ್ಲ. ಸರಿ ಬಿಡಪ್ಪ, ಅದಾಗ ಇನ್ನೇನಂತೆ. ಹೆಂಗೋ ಬೆಳ್ಕೊಂಡು ಹೆಂಗೋ ಸಂದಾಕಿದ್ರೆ ಸಾಕು. ನಾನು ಕೊಟ್ಟರೆ ಜಮೀನು ವೇಸ್ಟ್ ಕಿಸ್ಟ್ ಮಾಡಿದಂಗೆ ಮಾರ್ಗಿರ್ ಆಗ್ತಿದ್ದಂಗೆ ಹೆಂಗೋ ಅತ್ತಾಗ ಏನೋ ಬೆಳ್ಕೊಂಡೈತಲ್ಲ ಹುಡುಗಿ, ಅಷ್ಟು ಸಾಕು ಬಿಡು. ನೋಡಕ್ಕೆ ಖುಷಿ ಆಯ್ತದೆ ಎಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಏನೋ ಮಾಡ್ಕೊಂಡೋಳಲ್ಲ ಅಂತ ಹೇಳ್ಬಿಟ್ಟು. ಸರಿ ಬಾ, ಹೊಲ್ದ ಕಡೆಗೆ ಹೋಗೋಣ. ಇನ್ನೂ ಕೂಲರ್ ಎಷ್ಟು ಜನ ಬಂದವರೋ ಏನೋ. ಬಾ ತೆಂಗಿನಕಾಯಿ ಬೇರೆ ಕೀಳಿಸ್ಬೇಕು ಹಬ್ಬಕ್ಕೆ. ನಡೀರಿ ಸಾವ್ಕಾರೆ. ಅಮ್ಮ, ಹೊಲ್ತಕ್ ಹೋಯ್ತೀನಿ. ಹೊಲ್ತಕ್ ಹೋಗಿ ಬರ್ತೀನಿ. ಹೊಸ ನಲ್ಲೇ ಕಟ್ಟಾಕಿದ್ದೀನಲ್ಲ, ಹೊಲ್ತಕ್ ಹೋಗ್ಬಿಟ್ಟು ಬರ್ತೀನಿ. ಬರೀ ಹೊಲ ಅದು ಇದು ಅಂತಾನೆ ನೀ ಹೊಲದ ಕೆಲಸ ಏನಿಯ ನೋಡ್ಕ. ನಿನ್ ತಾಗುಸಿ ಮಾತಾಡ್ಬೇಕಿತ್ತು, ಬಾರೆ ಕುಂತ್ಕಳೆ ಅಂತ ಹೇಳಿದ್ರೆ ಕುಂತ್ಕೊಳಕ್ಕಿಲ್ಲ, ನಿಂತ್ಕೊಳಕ್ಕಿಲ್ಲ. ಒಯ್ತಿರೋದೇ ನೀ ಸುಮ್ಕೇನಿಯ. ಅಲ್ಲಿ ಹೊಲ್ತಕ್ ಹೋಗ್ಬಿಟ್ಟು ಏನ್ ಮಾಡ್ತೀಯಾ? ನಾನು ಕರ್ಕೊಂಡೋಗಿ ಅಂತ ಹೇಳಿದ್ರಿ, ಅಯ್ಯೋ ಬುಡಮ್ಮ ಇನ್ನೇನುಕ್ಕೆ ಅಂತ ಒಯ್ತೀಯ. ಅದು ಏನಕ್ಕೆ ಒಯ್ತೀಯೋ, ಏನ್ ಮಾಡ್ತೀಯೋ? ಆ ಭಗವಂತಂಗೆ ನೀಯ ಗೊತ್ತಾಗ್ಬೇಕು. ಹೊಲ್ತಕ್ಕೆ ಹೊಸ ಹಿಡ್ಕೊಂಡು ಹೋದ್ರೆ ಕೊಟ್ಟಾಕ್ಬಿಟ್ಟು ಬಾರೆ ಅಂದ್ರೆ ಇಲ್ಲ. ಹೊಲ್ತಾಗೆ ನೀನು ಕುಂತ್ಕೋಬೇಕು ಇವಳಂತೂ. ಅಲ್ಲಿ ಕುಂತ್ಕೊಂಡೇನು ಜಾಗ್ಟೆನ ಬಾರಿಸ್ತಿದೀಗ ನೀನು? ಸುಮ್ಕೇನಿಯ ಏಳ್ದಷ್ಟು ಮಾಡೋದು ಬಿಟ್ಬಿಟ್ಟು. ಇಲ್ಲ ಕಣಮೋ, ಈಗೇನು ನಾನು ಹೊಲ್ದ ಹತ್ರ ಏನು ಮಾಡ್ತಿದ್ದೀನಿ ಅಂತ ನಿಂಗೆ ಅನುಮಾನವೇ? ನಮ್ದು ಅರ್ಧ ಎಕರೆ ಜಮೀನಿಲ್ವೇ? ಅಲ್ಲಿ ಏನಾರ ಒಂಚೂರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಇವ್ರ ತಾಗ ಕೇಳ್ಬಿಟ್ಟು ಒಂಚೂರು ಬೀಜಗಳು ಎಲ್ಲನೂ ಇಸ್ಕೊಂಬಿಟ್ಟು ಬಂದೋಸಿ ಹಾಕನಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿವ್ನಿ. ಒಂಚೂರು ಬೀಜಗಳು ಎಲ್ಲನೂ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಿರೋದು. ಸಂದಕ್ಕೆಲ್ಲ ಬೆಳೆಸಿವ್ನಿ. ನಿಂಗೆ ಅಷ್ಟೊಂದು ಅನುಮಾನ ಇದ್ರೆ ಬಾ ನೋಡು. ಹೊಸ ನನ್ನೇ ಅಲ್ಲೇ ನೆನೆಯ ಕಟ್ಟಾಕ್ಬಿಟ್ಟಿವ್ನಿ. ಹೊಸನ ಕಟ್ಟಾಕ್ಬಿಟ್ಟು ಎಲ್ಲನೂ ಹಾಕ್ತಾಯಿವ್ನಿ. ಏನು ಹೊಲ್ದಾಗೆಲ್ಲನೂ ತರಕಾರಿಗೆ ಹಾಕಿದ್ದೀಗ ನೀನು? ಸುಮ್ಕಿರಮಿ, ನನಗೆ ಹೇಳಿದಂಗೆ ನೀನು ಯಾವಾಗ ಮಾಡಿದೆ? ಅವೋ ಬೆಳಿಗ್ಗೆ ಹೊಸ ಹೊಡ್ಕೊಂಡು ಹೋಯ್ತಿರ್ಲಿಲ್ವೇ? ಬೆಳಿಗ್ಗೆ ಹೊಸ ಹೊಡ್ಕೊಂಡು ಹೋದಾಗ ಸಂಜೆ ಗಂಟೆ ನೀನು ಹೊಸ ಹಿಂದೆ ಓಡಾಡ್ಲೆ ನಾನು? ಹೊಸನಂತ ಕಟ್ಟಾಕ್ಬಿಟ್ಟು ಮೇಯ್ಕಂತಿತ್ತಲ್ಲ, ಅವಾಗ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸಾವುಕಾರನೇ ಹೇಳಿದ್ರು. ಒಂಚೂರು ಏನಾದ್ರೂ ನೀರ್ಗಿರ್ ಬೇಕಾದ್ರೆ ಕೇಳಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇರಲಿ ಅಂತ ಒಂಚೂರು ಕೊತ್ತಂಬರಿ ಹಂಗೆ ನೀವು ಒಂಚೂರು ತರಕಾರಿ ಎಲ್ಲನೂ ಹಾಕಿದ್ದೆ. ಬೀಜಗಳು ಕಾಸಿರ್ಲಿಲ್ವಲ್ಲ, ಅಂದರೆ ಅಲ್ಲಿಂದಿತ್ತು. ಆದ್ರೂ ಕಾಸು ಇಲ್ದಿದ್ದಂಗೆ ಏನು ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಮನೆಯಾಗೆ ಬದನೆಕಾಯಿ ಗಿಡ, ಟೊಮೊಟೊ ಗಿಡ, ಮೆಣಸಿನ ಗಿಡ ಅಂತ ಹೇಳ್ಬಿಟ್ಟು ಇಸ್ಕೊಂಬಿಟ್ಟು ಬಂದು ಹಾಕಿದ್ದೀನಿ. ಅದು ಎಷ್ಟು ಗೊತ್ತದ, ಅದು ಎಷ್ಟು ಹೋಯ್ತದೋ ಗೊತ್ತಿಲ್ಲ, ನೋಡೋಣ. ಹೌದೇ, ನಿಜ ಹೇಳ್ತಿದ್ದೀಗೇನೆ? ಅಯ್ಯೋ ಬಾ, ನೀನು ಬಾ ನೋಡಿವಂತೆ. ಹೊಸ ಹೊಡ್ಕೊಂಡು ಹೋಗ್ಬೇಕಲ್ಲ ಇವಾಗ, ಬಾ ನೋಡು. ಹೌದೇ, ನೋಡಿ ಬತ್ತಿನಂಗಾರೆ. ಅಲ್ಲ ಮಗಳೇ, ಏನು ಇಷ್ಟ್ರಾಗೆಲ್ಲ ಏನೇನೋ ಬೆಳೆದ್ಬಿಟ್ಟು ಮಾಡ್ಬಿಟ್ಟಿದೀಗಲ್ಲ? ಏನೇನೋ ಬೆಳೆಸ್ಬಿಟ್ಟಿದ್ಯಾ ಗಿಡಗಳು ಪಡುಗಳು ಎಲ್ಲ ಅಂದ್ರೆ ಸಸಿಗಳೆಲ್ಲ ಹಾಕ್ಬಿಟ್ಟು. ಅಲ್ಲ ಯೋನಮ್ಮಿ ಇಷ್ಟೊಂದೆಲ್ಲ? ಅಮ್ಮ ಈಗ ಫಸ್ಟು ಇರ್ಲಿ ಅಂತ ಹತ್ತತ್ರ ಉಣಿವ್ನಿ. ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಉಣ್ಬಿಟ್ಟು ಬದನೆಕಾಯಿ ಏನೋ ಬತ್ತವೆ ನೋಡ, ಟೊಮೊಟೊ, ಬದನೆಕಾಯಿ, ಮೆಣಸಿನ್ಕಾಯಿ. ಆ ಕಡೆ ಇನ್ನೂ ಆ ಕಡೆ ನೀನು ಕರ್ಕೊಂಡೋಗಿಲ್ಲ. ಆ ಕಡೆ ಸೊಪ್ಪಿನ ಮುಡಿ ಬಿಟ್ಟಿದ್ದೀನಿ. ಅಮ್ಮ, ಅಯ್ಯೋ ನೀರು ಹೆಂಗೋ ಫ್ರೀಯಾಗಿ ಸಿಗ್ಬೇಕಾರೆ ಯಾಕೆ ಬಿಡ್ಬೇಕು ಹೇಳು? ಅದಕ್ಕೆ ಇರಲಿ ಅಂತ ಎಲ್ಲ ತರಕಾರಿನೂ ಬೆಳೆದಿದ್ದೀನಿ. ಬುಡಮ್ಮ ಎತ್ಕೊಂಡು ಮಾರನಿ ನೋಡು. ಹೊಸ ಪಾಡ್ಗೆ ಹೊಸ ಮೇಯ್ಕಂತ ಇರ್ತದೆ. ನಾನೇನು ಮಾಡಲಿ? ಹೊಸಿಗೆ ಏನು ಬಾಯಿಗೆ ಇಕ್ಬಿಟ್ಟು ಹುಲ್ ತಿನ್ನಿಸ್ಬೇಕಾ ನಾನು? ಅದ್ರ ಪಾಡ್ಗೆ ತಿನ್ಕೋತಾ ಇರ್ತದ. ಅದಕ್ಕೆ ಈ ಕೆಲಸ ಎಲ್ಲನೂ ಮಾಡಿದೆ ನಾನೇನಿಯ. ಬಂದಾಗಿಂದ ಯಪ್ಪ ಯಾವಾಗ ಅಂತಿದ್ದಲ್ಲ, ಇಷ್ಟು ಲೇಟ್ ಯಾಕೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ? ಲೇಟ್ ಆಗೇ ಆಯ್ತದೆ. ಕೆಲಸ ಅಂತ ಹೇಳ್ಬಿಟ್ಟು ಕುಂತ್ಕೊಂಡ್ರೆ ಲೇಟ್ ಆಗಿದ್ದಂಗೆ ಇರ್ತದ ನೋಡು. ಯಪ್ಪ ಮಗಳೇ, ಪರವಾಗಿಲ್ಲ. ಎಲ್ಲ ಗಿಡಗಳು ಪಡುಗಳೆಲ್ಲ ಹಾಕೊಂಡು ಸಂದಾಕ್ ಮಾಡ್ಕೊಂಡಿದ್ದೀಗ ಅನ್ನು. ಓಹೋ, ಮತ್ತೆ ಇನ್ನು ಸೊಪ್ಪಿನ ಮಡಿ ಆ ಕಡೆ ಹಾಕಿದೀಗ? ಹ್ಞೂ ಕಣಮ್ಮ, ಸೊಪ್ಪಿನ ಮಡಿ ಎಲ್ಲ ಆ ಕಡೆಗೆ ಹಾಕಿವ್ನಿ. ಸೊಪ್ಪಿನ ಮಡಿ ಬಿಡು. ಸೊಪ್ಪಿನ ಯಾಕೋ ಹುಟ್ಟಿಲ್ಲ. ಇವಿನ್ನೂ ಈಗ ತಾನೇ ಹುಟ್ಟವೆ. ನೋಡ್ಬೇಕು ಇನ್ನು ಆ ಕಡೆ ಕಿತ್ಬಿಟ್ಟು ಎಲ್ಲ ಉಣ್ಬೇಕಲ್ಲ ಎಲ್ಲನೂ. ಸಾಹುಕಾರನ ಕೇಳ್ತೀನಿ ಇರು. ಅವರು ಕೆಲಸದವ್ರು ಇರ್ತಾರಲ್ಲ, ಅವ್ರನ್ನೆಲ್ಲ ಕೇಳ್ತಿದ್ದೆ, ಅಣ್ಣ ಏನು ಹಾಕಿದ್ರೆ ಬೆಳ್ಕತ್ತದಣ್ಣ ಅಂತ. ಹಿಂಗೆ ಹಾಕಮ್ಮ, ಹಿಂಗೆ ಹಾಕು ಅಂತ ಅಣ್ಣಯ್ಯರೆಲ್ಲ ಹೇಳ್ತಿದ್ರು. ಹೆಂಗೆ ಬೆಳೆಸ್ಬೇಕು ಅಂತ ನನಗೂ ಗೊತ್ತಿರಲಿಲ್ಲವಲ್ಲಮ್ಮ. ಅದಕ್ಕೆ ಹೆಂಗೆ ಹಾಕ್ಬೇಕಣ್ಣ ಅಂದಿದ್ದಕ್ಕೆ ಹಾಕು ಹಿಂಗೆ ಅಂತ ಹೇಳಿದಕ್ಕೆ ಹಾಕಿದೆ. ಹಂಗೆ ಹಾಕಿದಕ್ಕೇನೆ ಎಲ್ಲ ಬೆಳ್ಕೊಂಡೈತೆ. ಹೌದಾ ಮಗಳೇ, ಪರವಾಗಿಲ್ಲ. ನೀನು
ಹಂಗೋ ದುಡಿಯೋ ಮಾರ್ಗನದ ಹುಡಿಕೊಂಬಿಟ್ಟೆ. ಬಿಡು ನೀನು ಆರಾಮಾಗಿ ಹೆಂಗೋನುವೆ ತರಕಾರಿ ಪರ್ಕಾರಿ ಬಂದ್ರೆ ಇಲ್ಲೇ ಯಾರಿಗಾನ ಕುಯ್ ಕೊಟ್ರು ಆಯ್ತು, ಕಾಸು ಕೊಡ್ತಾರೆ. ಹ್ಞೂ ಕಣಮ್ಮ. ಏನ್ ಕಮ್ಲಿ, ಇದೆಲ್ಲ ನೀನ್ ಬೆಳೆದಿದ್ದೇನೋ? ಓ ಸಾವ್ಕಾರೆ, ನಾನೇ ಏನಿಯ ಬೆಳೆದಿದ್ದು. ನಿಮ್ ಕೂಲರ್ನೆಲ್ಲ ಕೇಳ್ದೆ ಹೆಂಗ್ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅವ್ರು ಹಿಂಗೆ ಅಂತ ಹೇಳ್ಕೊಟ್ರು. ನೀವೇ ಹೇಳಿದ್ರಲ್ಲ ನೀರು ಬಿಡಿಸ್ಕೋಬೇಕಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀರು ಬಿಡಿಸ್ಕೊಂಡು ಒಂಚೂರು ತರಕಾರಿ ಪರ್ಕಾರಿ ಬೆಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೆಳ್ಕೊಂಡಿವ್ನಿ. ನೋಡಿ ಈ ಕಡೆ ಎಲ್ಲನೂ ಟೊಮಟೆ ಬದನೆಕಾಯಿ ಎಲ್ಲನೂ ಈಗ ಸಸಿಗಳಾಯ್ತವೆ. ಆಮೇಕಿಂದ ಎಲ್ಲ ದೊಡ್ಡವಾದ್ಮೇಲೆ ಒಂಚೂರು ಆ ಕಡೆ ಈ ಕಡೆ ಎಲ್ಲ ಉಣ್ಬಿಟ್ಟು ತರಕಾರಿ ಬೆಳ್ಕೊಳ್ಳಿ ಅಂತ ಅನ್ಕೊಂಡಿವ್ನಿ. ನಮಗೂ ಜೀವನಕ್ಕೆ ಏನಾರ ಮಾಡ್ಕೋಬೇಕಲ್ಲ ಸಾವ್ಕಾರೆ, ನೀವು ಕೊಟ್ಟಿದ್ದಕ್ಕೆ ನಮ್ಗೆ ಭಾಳ ಉಪಕಾರ ಆಯ್ತು ನೋಡಿ. ಬಿಡ್ಕಂಬ್ಲಿ, ಹೆಂಗನು ನಾನೆಲ್ಲ ಮಾರ್ಕಂತೀಯ ಜಮೀನ, ಅರ್ಧ ಎಕರೆನ ಯಾರು ಮಾರಾಕ್ ಬಿಡ್ತಾಳೋ ಹಂಗೆ ಹಿಂಗೆ ಅಂತ ಅನ್ಕೊಂತ ಇದ್ದೆ. ಪರವಾಗಿಲ್ಲ, ಮಾರ್ಲಿಲ್ಲ ಜಮೀನ್ ಮೇಲೆ ನಿನ್ಗೂ ಗೊತ್ತಾಯ್ತಲ್ಲ. ಇಲ್ಲ ಸಾವ್ಕಾರೆ, ನೀವು ಬೆಳ್ಕೊಂಡು ಎಲ್ಲ ಮಾರ್ಬೇಕಾದ್ರೆ ನಾವು ನಿಮ್ಮ ಹೊಲ್ದಾಗೆ ಎಷ್ಟು ಒಂದು ವರ್ಷದ ತನಕ ಕೆಲಸ ಮಾಡಿದ್ವಲ್ಲ ನಿಮ್ಮ ಹೊಲ್ದಾಗೆ, ಆವಾಗ ನಮಗೂ ಅನ್ನಿಸ್ತು ನಾವು ನಮ್ಮದು ಜಮೀನು ಇದ್ದಿದ್ರೆ ನಾವೇ ಬೆಳೆದ್ಬಿಟ್ಟು ನಾವೇ ಮಾರ್ಬೋದಿತ್ತಲ್ಲ, ಇವ್ರ ಹೊಲ್ದಾಗ ಯಾಕೆ ಕೆಲಸ ಮಾಡಬೇಕು, ನಮ್ಮ ಹೊಲ ಇದ್ದಿದ್ರೆ ಚೆನ್ನಾಗಿರೋದಲ್ಲ ಅಂತ ಯಾವಾಗ ಅನ್ಕೊಂತ ಇದ್ದೆ ನಾನಂತೂ. ಬಿಡ್ಕಂಬ್ಲಿ, ಹೆಂಗನ್ವೆ ಮಾಡ್ಕ ದೇವ್ರವ್ನಿ, ದೇವ್ರು ನೋಡ್ಕತಾನೆ ಎಲ್ಲನೂ. ಹೆಂಗ ಹೊಸ ಗಿಸ ಎಲ್ಲ ನೋಡ್ಕೊಂಡು ಜಮೀನ್ ನೋಡ್ಕೊಂತಿದೀಗ ಅಂದ್ರೆ ಮೆಚ್ಬೇಕಾಗಿದ್ದೇನೆ ನೀ. ಒಂದ್ ಮದ್ವೆಗಿದ್ರೆ ಏನಾರ ಮಾಡ್ಕೊಂಬಿಡು, ಆಗಿದ್ದಾಯ್ತು. ಎಂತೆಂತ ಹೆಣ್ಣು ಮಕ್ಳು ಅವ್ರೇನೇನಿಯ ಮದುವೆ ಮಾಡ್ಕೊಂಡವ್ರಿ ಅಂತದ್ರಾಗ ನೀನು ಹೇಳು. ನೀನು ಅಂದ್ರೆ ಬೇಕಾದ್ರೆ ಯಾರನ ಹುಡುಗನೇನ ಹುಡುಕ್ಬಿಟ್ಟು ನಾನೇನಿಯ ಮದುವೆ ಮಾಡ್ಬಿಡ್ತೀನಿ. ಪಾಪ ಹೆಂಗೋ ನೀನು ನೋಡ್ರ ಅಯ್ಯೋ ಅನ್ನಿಸ್ತದೆ. ನೀನು ಕೆಲಸ ಮಾಡ್ಕೊಂಡು ಕಷ್ಟಪಡ್ತಿದೀಗ, ಒಬ್ಳೆ ಯಾಕೆ ನಿನ್ ಜೊತೆ ಒಬ್ಬ ಗಂಡ ಇದ್ಬಿಟ್ರೆ ಅವನು ಒಂಚೂರು ನಿನಗೂ ಎಗ್ಲು ಕೊಡ್ತಾನೆ. ಅಯ್ಯೋ ಅದು ಯಾಕೆ, ಇವಳು ಗಂಡ ಡೈವರ್ಸ್ ಆಗೈತಲ್ಲ ನಮ್ಮ ಒಳಿಮಯ್ಯ, ಅವ್ರ ಅಜ್ಜಿನೇನಿಯ ಬಂದು ಕೇಳಿದ್ರು ಇವಳು ಬ್ಯಾಡ ಬ್ಯಾಡ ನನ್ನ ಮದುವೆ ಆಗಕ್ಕಿಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ತಾವಳಿ. ಅದು ಯಾಕೋ ಅಯ್ಯೋ ಅನ್ಕತ್ಯ ನಂಗೂ ಗೊತ್ತಿಲ್ಲ. ಅದಕ್ಕೆ ನಾನು ನೋಡನಿ ಅಂತ ಸುಮ್ಮನಾದೆ. ನೀವನ ಒಂಚೂರು ಬುದ್ಧಿ ಒಳಿ ಸಾವ್ಕಾರೆ, ಇವಳು ಮದುವೆನ ಮಾಡ್ಕೊಂಡ್ಲಿ. ನೋಡಿ ಹೊಸ ಮೇಸ್ಕೊಂಡು ಈಗ ನೋಡಿ ತರಕಾರಿ ಪರ್ಕಾರಿ ಬೆಳ್ಕೊಂಡು ಹಿಂಗೆ ಇರಕ್ಕಾಯ್ತದೆ. ನಾನು ಎಷ್ಟು ದಿನ ಅಂತ ಇರ್ತೀನಿ ಹೇಳಿ, ನಾನು ಹೋಗಕ್ಕಿಲ್ವೇ? ನೋಡ್ಕಂಬ್ಲಿ, ನಿಮ್ಮ ಅಮ್ಮ ಹೇಳೋದು ನಿಜನೇನಿಯ. ಇವನ ಒಂದು ಜೀವನಕ್ಕೆ ಏನಾರ ಒಂದು ಮಾಡ್ಕ, ಯಾರನ್ನ ಒಬ್ಬರನ್ನ ನೋಡಿ ಮದ್ವೆ ಗಿದ್ವೆ ಮಾಡ್ಕ, ಎಲ್ಲ ಒಳ್ಳೇದಾಯ್ತದೆ. ಇಲ್ಲ ಸಾವ್ಕಾರೆ ಇಲ್ಲ, ಪರವಾಗಿಲ್ಲ ಬಿಡಿ. ಅದ್ರಾಗೇನಂತೆ ಪರವಾಗಿಲ್ಲ. ನನ್ನ ಜೀವನ ನೋಡ್ಕೊಂತೀನಿ. ಯಾರ್ಯಾರನೋ ಕಟ್ಕೊಂಡು ಮಾಡ್ಕೊಂಡು ಅದೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ. ನಾನು ನೋಡ್ಕೊಂತೀನಿ ಬಿಡಿ. ಸರಿ ಕಣಮ್ಮ, ಈಗಿನ ಕಾಲದವ್ರಿಗೇನು ಬಲ್ವಂತ ಮಾಡಕ್ಕಾಯ್ತದ? ಸರಿ ನೀರು ಬುಡ್ಸ್ಕ, ಹೇಳಿದಿನಲ್ಲ ಏನೇನು ಅರ್ಧ ಎಕರೆ ಬುಡ್ಸ್ಕ. ಅವಾಗ ಎಷ್ಟು ಒಂದು ಬೋರವೆ ಎಲ್ಲ ಒಂದ್ ಹತ್ರ ಬುಡ್ಸ್ಕೊಂಡು ನೀ ಹೆಂಗೋ ತರಕಾರಿ ಪರ್ಕಾರಿ ಬೆಳಕ ಸಂದಾಗ ಬರ್ತದೆ ಬಿಡು. ಬೆಳೆ ಹೊತ್ತತ್ರ ಉಣಿದಿಗಲ್ಲ ಒಂಚೂರು ಕಿತ್ಕೊಂಡ್ಬಿಟ್ಟು ಅಲ್ಲೆಲ್ಲ ಸಾಲ್ ಮಾಡ್ಬಿಟ್ಟು ಸ್ವಲ್ಪ ದೂರ ಉಣು, ಎಲ್ಲನೂ ಹೊತ್ಕೊಂತವೆ. ಸರಿನಾ? ಒಬ್ಳೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಯಾರನ್ನ ಒಬ್ಬರನ್ನ ಆಳು ಕಳಿಸ್ತೀನಿ, ಆಳುಗಳು ಮಾಡ್ಕೊಡ್ತಾರೆ ನಿನ್ಗೂ. ಜೊತೆಗೆ ನೀನು ಮಾಡ್ಕ. ಸರಿ ಸಾವ್ಕಾರೆ, ಆಯ್ತು. ಸಾವ್ಕಾರೆ ಗೊಬ್ಬರ ಎಲ್ಲನೂ ಹಾಕ್ಬೇಕಲ್ಲ ಅದು? ಗೊಬ್ಬರ ಎಲ್ಲನೂ ಹೇಳ್ತೀನಿ ಬಿಡು. ನಮ್ಮದ್ರಾಗೆ ಐತಲ್ಲ ಒಂಚೂರು ಹೇಳ್ತೀನಿ, ತಗೊಂಬಿಟ್ಟು ಬಂದು ಹಾಕಿ. ಇವಾಗ ಹಾಕಿದೀಗಲ್ಲ ಮಣ್ಣು ಗಿಣ್ಣು ಅದೆಲ್ಲನೂ ಅದೇ ಥರನೇ ಗೊಬ್ಬರ ಗಿಬ್ಬರ ಎಲ್ಲನೂ ಐತೆ. ಹೇಳ್ತೀನಿ, ತಂದು ಹಾಕೊಂಡು ಬೆಳೆಸ್ಕ. ಸರಿ ಸಾವ್ಕಾರೆ, ಆಯ್ತು. ಅಲ್ಲ ಕಣಮಿ, ನನ್ನ ಕರೆದಿದ್ರೆ ನಾನು ಗೊತ್ತಿರ್ಲಿಲ್ವೇ ನಿನ್ ಜೊತೆಯಾಗಿ? ನನಗೊಂದು ಮಾತು ಹೇಳಿದ್ರೆ ನಾನು ಗೊತ್ತಿದ್ದೆ ಅಂತ. ಬಿಡು ಅಂತ ಹೇಳ್ಬಿಟ್ಟು ಈಗ ನೀನು ನೋಡು. ಅಯ್ಯೋ ಒಬ್ಳೆ ಮಾಡ್ಕೊಂಡು ಕುಂತಿದ್ದೀಗ ಎಲ್ಲನೂ. ಒಂದು ಮಾತು ಹೇಳ್ಬೇಕಿತ್ತು ನೀನು. ಬಿಡಮ್ಮ, ವಯಸ್ಸಾಗೈತೆ ನಿನ್ಗೆ, ಯಾಕೆ ಕಷ್ಟ? ಇಲ್ಲ ಹೊಸ ಮೇಸ್ಕೊಂಡು ಸುಮ್ಮನೆ ಹೋಗಿ ಕೂತ್ಕ. ಅಲ್ಲಿ ಇಲ್ಲೇನು ಕೆಲಸ ಇಲ್ಲ, ಇಲ್ಲೇ ಪಕ್ಕದಾಗೇನೇನಿಯ ಹೊಸ ಅಲ್ಲೂ ಕಟ್ಟಾಕ್ಬಿಟ್ಟು ಇಲ್ಲಿ ಕಟ್ಟಾಕೋದು, ಇಲ್ಲಿ ಮೇದ್ಮೇಲೆ ಮುಂದಕ್ಕೆ ಕಟ್ಟಾಕೋದು, ಅಲ್ಲಿ ಮೇಯ್ದ್ಮೇಲೆ ಇನ್ನೊಂಚೂರು ಮುಂದಕ್ಕೆ ಕಟ್ಟಾಕೋದು, ಒಂದು ಕಟ್ಟಾಕೊಂಡು ಹೋಗಿ ಅಷ್ಟೇ ಏನಿಯ. ನೋಡೋಣ, ನಮ್ಮ ಜೀವನಕ್ಕೆ ಏನಾಯ್ತದ ಅಷ್ಟು ಮಾಡ್ಕೊಳ್ಳೋಣ. ಇಷ್ಟು ದಿನ ಆಟ ಆಡಿರೋದೆಲ್ಲ ಸಾಕಣಮ್ಮ, ಇನ್ಮೇಲೆ ಜೀವನ ಸೀರಿಯಸ್ ಆಗಿ ತಗೊಬಿಡ್ತೀನಿ. ಸರಿ ಕಣಮ್ಮಿ, ಆಯಿತು. ಸಲ ನೋಡ್ಕೊತೀನಿ ಹೋಗಿ. ಇನ್ನದೇನೋ ಮಾಡ್ಕ. ಏನವ ತರಕಾರಿ ಮಾಡ್ತಾ ಇದ್ದಂಗಿದೀಗ? ಹ್ಞೂ ಅಜ್ಜಿ, ತರಕಾರಿ ಮಾಡ್ತಾ ಇದ್ದೀನಿ. ಏನು ವ್ಯಾಪಾರ ಎಲ್ಲ ಸಂದಕ್ಕೆ ಆಯ್ತದೇನು? ಹ್ಞೂ ಕಣಜ್ಜಿ, ಎಲ್ಲನೂ ಸಂದಕ್ಕೆ ಆಯ್ತದೆ. ಎಲ್ಲನೂ ಆಯ್ತದೆ ಹೇಳು. ಹೌದಾ? ಅಯ್ಯೋ ಏನೇ ಹೇಳಪ್ಪ, ನೀನು ನನ್ನ ಮೊಮ್ಮಗಳೇನಿಯ. ಆದರೆ ನೋಡಿದಾಗೆಲ್ಲ ನಿನ್ನ ಕರುಳು ಕಿವುಚ್ದಂಗಾಗಿ ಹೊಟ್ಟೆ ಅಂತೂ ಉರಿತಾ ಇರ್ತದೆ ನನಗಂತೂ. ಛೇ, ಯಾಕೆ ಹಿಂಗೆ ಆಯ್ತದಲ್ಲಪ್ಪ ಅಂತ ಹೇಳ್ಬಿಟ್ಟು ನೋಡು. ಅದೇನೋ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಈ ಮದುವೆ ಅನ್ನೋದೇನಿಯ ಸೆಟ್ ಆಗಕ್ಕಿಲ್ಲ. ನೀನು ನಮ್ಮ ವಂಶದೊಳೇನಿಯ ಅಲ್ವಾ? ಆಮೇಲೆ ನಿಮ್ಮ ಮಮ್ಮಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದು. ಆದರೆ ನೀನು ಏನೇ ಹೇಳ್ಕೊಂಡು ತೇಜ, ನೀನು ನನ್ನ ಮೊಮ್ಮಗಳಿದ್ದಂಗೆ ಏನಿಯ. ಹಿಂಗೆ ನೀನು ಮದುವೆ ಮಾಡ್ಕೊಳ್ದಿದ್ದಂಗೆ ಹಿಂಗೆ ಓಡಾಡ್ಕೊಂಡಿರೋದು ನಂಗಂತೂ ಒಸಿನೂ ಇಷ್ಟ ಆಗಕ್ಕಿಲ್ಲ ನೋಡು. ಅಲ್ಲ, ಬಂಗಾರದಂಗೆ ಐತೆ ಜೀವನ. ಯಾರನ್ನ ಕಟ್ಕೊಂಡು ಸುಮ್ಕೆ ನೆಮ್ಮದಿಯಾಗಿ ಕಟ್ಕೊಂಡು ಮದುವೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದೊಳ್ಳೆ ನೀನಂತೂ ಹೆಂಗೆ ಓಡಾಡ್ಕೊಂಡಿದ್ದೀಗ ನೋಡು. ಅಯ್ಯೋ, ಯಾರನ್ನ ಒಬ್ಬರನ್ನ ಒಳ್ಳೆ ಗಂಡು ಹುಡುಕ್ತೀನಿ. ನನ್ನ ಮಾತು ಕೇಳು. ಮದುವೆ ಮಾಡ್ಕೊಂಡಿದ್ದಂಗೆ ಇರಬಾರ್ದು ನಮ್ಮ ವಂಶದಾಗ ಯಾರೂ. ಮದುವೆ ಮಾಡ್ಕ, ಏನಾಯ್ತದೆ ಜೀವನ ಸಂದಕ್ಕೆ ಇರ್ತದೆ, ಸೂಪರಾಗಿರ್ಬೋದು ನೋಡು. ಅಜ್ಜಿ, ತರಕಾರಿ ತಗೊಳಕ್ ಬರ್ತೀರಾ ಅಂತ ಅನ್ಕೊಂಡ್ರೆ ಇದೇನಜ್ಜಿ ಇದು? ಮದುವೆ ವಿಷಯ ಮಾತಾಡಕ್ಕೆ ಬಂದಿದ್ದೀರಾ? ಒಳ್ಳೆ ತರಕಾರಿ ವ್ಯಾಪಾರ ಮಾಡ್ದಂಗೆ ಮಾಡ್ತಿದ್ದೀರಲ್ಲ ಮದುವೆ ವಿಷಯನ? ಅಯ್ಯೋ ಅಜ್ಜಿ, ನಂಗೆ ಏನೂ ಬೇಡ ಕಣಪ್ಪ. ನನಗೆ ಮದುವೆನೂ ಬೇಡ, ಮುಂಜಿನೂ ಬೇಡ, ಏನೂ ಬೇಡ. ನೀನು ಸುಮ್ಕಿರು. ನನಗೆ ನನ್ನ ನನ್ನ ಮಗನ ನೋಡ್ಕೊಂಡು ಆರಾಮಾಗಿ ಏನೇ ಇರ್ತೀನಿ. ನನಗಂತೂ ಏನು ಬೇಡ. ಹಂಗಂದ್ರಿ ಹಂಗೆ ಹೇಳು. ನೋಡು, ನಿಮ್ಮ ಅಮ್ಮನ ಯೋಗ್ಯತೆ ಎಲ್ಲ ಗೊತ್ತಾಯ್ತು ನನಗೂ. ಅವಳು ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ? ಬುಟ್ಟಾಕು. ಅವಳು ಮಮತಿ ಅವತ್ತಿಂದನೂ ಹಂಗೆ ತಿರ್ಬೋಕಿನೇನಿಯ ಮಮತಿ.
ನೋಡ್ತೇಜ, ಯಾರ ಮಾತು ಕೇಳ್ಬೇಡ. ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಹಿಂಗೆ ಮದುವೆ ಮಾಡ್ತೀನಿ. ಹಿಂಗೆಲ್ಲ ಟಮಾಟೆ ಹಣ್ಣು ಇವೆಲ್ಲ ಮಾರಾಟ ಮಾಡ್ಕೊಂಡು ಹಿಂಗೆ ಕುಂತ್ಕೊಳ್ಳೋ ಅವಶ್ಯಕತೆ ಏನೂ ಇರಕ್ಕಿಲ್ಲ ನಿಂಗಂತೂ. ನೋಡು, ಯಾವ್ದನೋ ಒಂದು ಹುಡುಗ ಕಾರ ಕೂರ್ಸ್ಕೊಂಡು ಓಡಾಡ ಅಂತ ಹುಡುಗನ ಹುಡುಕ್ತೀನಿ ನಿನಗೆ. ಆರಾಮಾಗೇನಿಯ ಇರಿವಂತೆ, ಸರಿನೇ? ಅಜ್ಜಿ, ನಾನು ಈಗ್ಲೂ ಆರಾಮಾಗೇನಿ ಇದ್ದೀನಿ. ನೀ ಸುಮ್ಕಿರಜ್ಜಿ, ನಾನು ತರಕಾರಿ ಮಾರಬೇಕು. ಈ ಅಜ್ಜಿ ಒಂದು ಎಂದು ಇಲ್ದಿದ್ದು ಇವಾಗೇನಜ್ಜಿ ನೀನು ಬಂದ್ಬಿಟ್ಟು ಮದುವೆ ಮಾಡ್ಕ ಅನ್ನೋದು? ಸೈಡಿಗೆ ಬಾಜಿ, ನಾನು ಹೋಗ್ಬಿಟ್ಟು ನಾನು ತರಕಾರಿ ಮಾರ್ಕೊಂಬಿಟ್ಟು ಬರಬೇಕು. ಅಲ್ಲ, ಅಲ್ಲಿ ನಿನ್ ತಮ್ಮ, ಅವನು ಪೊದ್ದಿ ಮಗನು ಹಂಗೆ ಆಡ್ತಾನೆ, ನೀನು ಹಂಗೆ ಆಡ್ತೀಗ. ಈಗಿನ ಕಾಲ ಐಕ್ಳಿಗೆಲ್ಲ ಇವನು ಬಂದೈತು ದೊಡ್ಡಪತ್ತು, ಇವನು ಬಂದೈತು ದೊಡ್ಡ ರೋಗ, ನನಗೆ ಗೊತ್ತಿಲ್ವಲ್ಲ. ಎಲ್ರೂ ಮದುವೆ ಬೇಡ ಅಂತ ಹೇಳ್ತಿರಲ್ಲ, ಅದು ಯಾಕೆ ಅಂತ. ಅಜ್ಜಿ, ದಯವಿಟ್ಟು ನಂಗೆ ತೊಂದರೆ ಮಾಡ್ಬೇಡ. ನಂಗೆ ನಾನಿಲ್ಲಿ ತರಕಾರಿ ಮಾರಬೇಕು. ಈ ಕಡೆ ಬಾಜಿ, ಈ ಕಡೆ ಬಾ. ತರಕಾರಿ 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 ತರಕಾರಿ. ಅಲ್ಲ, ಇವಕ್ಕೆಲ್ಲ ಏನ್ ಬಂದೈತೆ? ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ ಅಂದ್ರೂ ಕೇಳ್ದಿದ್ದಂಗೆ ತರಕಾರಿ ಮೆಣಸಿನ್ಕಾಯಿ ಮಾಡ್ಕೊಂಡು ಕುಂತವ್ರಲ್ಲ ಇವಳು. ಕೋಟೆ ದಿವಸ ಹುಡುಗನ ಹುಡುಕ್ತಿದ್ದೆ ನಾನಂತೂ. ಏನು ಒಂದು ಮಗ ಆಗಿದ್ರು ಇವನಾಗದು? ಇಲ್ಲ ಇರು, ಅವನಲ್ಲ ಅವಳು ಗಂಡ ಇವನಾಯ್ತದೆ. ಇಂದಿನ ಕಾಲದಾಗೆ ಎರಡೆರಡು ಹೆಂಡತಿಗಳನ್ನ ಮೇಂಟೈನ್ ಮಾಡಿಲ್ವಿ? ಏನಾಯ್ತದೆ? ಇವಳನ್ನ ಒಂದು ಮನೆಗೆ ಅವಳನ್ನ ಮನೆಗೆ ಇಕ್ಬಿಟ್ಟು ಮೇಂಟೈನ್ ಮಾಡಕ್ಕೆ. ಅಯ್ಯಯ್ಯ, ಒಂದು ತಲೆಕೆಟ್ಟಾಟ ಆಡ್ತಾನಪ್ಪ ಅವನು. ಪಾಪ ಇವಳು ತರಕಾರಿ ಮಾರೋದು ನನ್ನ ಕೊಂಡರೆ ನೋಡೋಕ್ಕಾಯ್ತಿಲ್ಲ. ಇರು, ಅಲ್ಲ, ಉಡ್ಸಿರ ಅಪ್ಪಂಗೆ ಬರುವುದಿಲ್ಲ. ಅವನನ್ನ ಏನಾರ ಒಂದು ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಡೋದು ಬಿಟ್ಬಿಟ್ಟು ಕೋಟಿ ಬಂದೈತಿ. ಈ ಮಗ ನೋಡು, ತರಕಾರಿ ವ್ಯಾಪಾರ ಮಾಡ್ಕೊಂಡು ನೂಕೊಂಡು ಗಾಡಿನಾಗ ಓಡಾಡ್ಕೊಂಡು ಐತೆ. ಏನಾರ ಸಹಾಯ ಮಾಡೋದು ಬಿಟ್ಟು ಆ ಬಡ್ಡಿ ಮಗಂಗೆ ಬುದ್ಧಿ ಇಲ್ಲ ಬಾ. ಅಯ್ಯೋ ಕರ್ಮ. ತರಕಾರಿ 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 ತರಕಾರಿ. ನನ್ನ ದೊಡ್ಡ ಮಗಂಗೆ ದೊಡ್ಡ ರೋಗ ಬಂದ್ಬಿಟ್ಟೈತಿ ಅನ್ನಿಸ್ತದ ಕಣಪ್ಪ. ಅಲ್ಲ, ಏನೇ ಆಗಲಿ ಅವ್ನು ಗುಡ್ದೋಳೆ ಅಲ್ವೇ ಇವಳು? ಇವಳು ಜೀವನ ನೋಡೋದು ಮುಟ್ಬಿಟ್ಟು ಸುಖವಾಗಿ ನಿಮ್ಮದೇ ತಿನ್ಕೊಂಡು ದೊಡ್ಡ ಮನೆ ಕಟ್ಕೊಂಡು ಎರಡೆರಡು ಮೂರು ಮದುವೆ ಮಾಡ್ಕೊಂಡು ಬೇವರ್ಸಿ ಥರ ಬಾಳ್ಕೊಂಡವ್ನಿ. ಏನಾರ ಒಂಚೂರು ಸಹಾಯ ಮಾಡೋಕ್ಕಾಗಕ್ಕಿಲ್ವೇ ಹುಡುಗಿಗೆ? ಇವನಕ್ಕೋ ಯಾರನ್ನೋ ಬೈಕಂತಿದ್ದಂಗಿದೀಗ? ಯಾರು ಇಲ್ಲ. ಈಗಿನ ಕಾಳು ಮಕ್ಳುಗ ಜೀವನ ಬಂದೈತೆ ದೊಡ್ಡ ರೋಗ. ಮದುವೆ ಮಾಡ್ಕಂತ ಹೇಳಿದ್ರೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳಿ ಸಾಯ್ತವೆ. ಮಾಡ್ಕಂತ ಹೇಳಿದ್ರು ಅಕ್ಕ ಎಲ್ಲ ಮಾಡ್ಕೊಂಡು ಜೀವನದಾಗ ನೊಂದು ಬೆಂದು ಸುಸ್ತಾಗವಲ್ಲ, ಅದಕ್ಕೆ ನೀ ಬೇಡ ಅಂತಿರ್ತಾವ ಬಿಡು. ನಮ್ಮ ಹಿಂದಿನ ಕಾಲದಾಗಾದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿದ್ವಿ. ಈಗಿನ ಕಾಲದಾಗ ಯಾರು ಅಡ್ಜಸ್ಟ್ ಮಾಡ್ಕೊತಾರೆ? ಯಾರು ಅಡ್ಜಸ್ಟ್ ಮಾಡ್ಕೊಳಕ್ಕಿಲ್ಲ. ಅದಕ್ಕೆ ಕಿತ್ತೋಗ ಶಾನೆ. ನೀನು ಎಷ್ಟು ಮದುವೆ ಮಾಡಿದ್ರು ಕಿತ್ತೋಯ್ತದೆ. ಸುಮ್ಕಿದ್ ಬಿಡು. ಅವ್ರ ಪಡ್ಗವ್ರು ಹೆಂಗೋ ನೆಮ್ಮದಿಗವ್ರಲ್ಲ, ನೆಮ್ಮದಿಗಿರಕ್ಕೆ ಬಿಟ್ಬಿಡು. ಅದೇನೋ ಕಣಮ್, ನಂಗಂತೂ ಗಂಡ ಏನ್ರಂಗೆ ಜೊತೆಯಾಗಿದ್ರೇನೆ ನನಗೆ ಇಷ್ಟ ಆಗೋದು. ಅಲ್ಲ, ಇವಳನ್ನು ಕಟ್ಕೊಂಡಿದ್ನಲ್ಲ ಗಂಡ, ಇವಳು ಡೈವರ್ಸ್ ಕೊಟ್ಬಿಟ್ಟು ಬ್ಯಾರೆ ಹೆಣ್ಣು ಕಟ್ಕೊಂಡವನಲ್ಲ ಆ ಶಾಂತಮ್ಮನ. ಅದ್ರ ಬದಲು ಇವಳ ಜೊತೆನೇ ಇರ್ಬೋದಿತ್ತು. ಇಲ್ಲ, ಏನೋ ಕಿತ್ತಾಟ ಇರ್ತದೆ, ಡೈವರ್ಸು ಆಗಿರ್ತದೆ. ಹಂಗಂತ ಬಿಟ್ಬಿಡಕ್ಕಾಯ್ತದ? ಅವನು ಆ ಹೆಂಡ್ತಿನೂ ಎರಡು ಇಬ್ರು ನೋಡ್ಕೊಳಕ್ಕಾಗಿಲ್ವಾ? ಅನ್ನೇನಕ್ಕ ಕೇಳ್ತಿದ್ದ? ಹೋಗ ಅವ್ರನ್ನೇ ಕೇಳಬೇಕು. ಈಗಿನ ಕಾಲದಾಗ ಹಂಗೆಲ್ಲ ಒಬ್ರು ಹೆಂಡ್ತಿನ ಸಾಕೋದೇನೇ ಕಷ್ಟ. ಇಬ್ಬಿಬ್ರನ್ನ ಹೆಂಗೆ ನೋಡ್ಕೊಳಕ್ಕಾಯ್ತದ ಹೇಳು? ನಮ್ಮ ಕಾಲದಾಗಮ್ಮ ನಾಲ್ಕು ಜನ ಮದುವೆ ಮಾಡ್ಕೊಂಡ್ರು ಸಾಕಷ್ಟು ತಾಕತ್ತಿತ್ತು ಗಂಡಸ್ರುಗಳಿಗೆ. ಈಗಿನ ಕಾಲದ ಗಂಡಸ್ರುಗಳು ಥರನೇ ಇರಕ್ಕಿಲ್ಲ ತಗ.